ಮತ್ತು ಭಕ್ತಾದಿಗಳನ್ನೆಲ್ಲನೂ ಬಂದು ದರ್ಶನ ಕೊಟ್ಕೊಂಡು ಮತ್ತಿಲ್ಲಿ ಸ್ವಾಮಿ ದೇವಸ್ಥಾನ ಪಾಂಡುರಂಗ ದೇವಸ್ಥಾನವೂ ಇದೆ. ಆ ಒಂದು ಸ್ಥಳದಲ್ಲಿ ನಮ್ಮ ಸಂಕಲ್ಪ ಪೂಜೆ ನಡೀತಾ ಇದೆ. ಭಕ್ತಾದಿಗಳೆಲ್ಲರೂ ಬಂದು ತಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊತಾರೆ. ಆ ಒಂದು ಸಾನ್ನಿಧ್ಯದಲ್ಲಿ ಸಂಕಲ್ಪ ಪೂರ್ಣ ಮಾಡಿ ಅವರ ಕಷ್ಟ ಕಾರ್ಪಣ್ಯ ದೂರ ಆಗಲಿ ಅಂತಕ್ಕಂಥದ್ದನ್ನು ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರಾಗ ಏನೇನು ಮಾತಿಲ್ಲ. ಅಲ್ಲಿ ಭಾನುವಾರ ಮಾತ್ರ ಇರುತ್ತೆ ಸ್ವಾಮಿ? ಭಾನುವಾರ ಮಾತ್ರ ಬರ್ತೀವಿ. ಬೇರೆ ದಿನಗಳಲ್ಲಿ ಮತ್ತೆ ಶ್ರೀಮಠಕ್ಕೆ ಬರಕ್ಕೆ ಅಮಾವಾಸ್ಯೆಗಲ್ಲಿ ಅಲ್ಲಿ ಸಂಕಲ್ಪ ಪೂಜೆ ಭಕ್ತಾದಿಗಳು ಬಂದಿರತಕ್ಕಂಥ ಅಮಾವಾಸ್ಯೆಗಲ್ಲಿ ಇರ್ತೀನಿ. ಪ್ರತಿ ಭಾನುವಾರ ಇಲ್ಲಿರ್ತೀನಿ. ಇನ್ನು ಪೂರ್ಣಮಿ ಮತ್ತು ತುರುವೇಕೆರೆಯಲ್ಲಿ ಇರ್ತೀನಿ. ಅಲ್ಲಿ ಒಂದು ಶಾಖಾ ಮಠ ಇದೆ. ತುರುವೇಕೆರೆಯಲ್ಲಿ ಪೂರ್ಣಮಿಗೆ ಇರ್ತೀನಿ. ಪ್ರತಿ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಬಂದರೆ ಸಂಜೆ 5 ಗಂಟೆವರೆಗೂ ಇಲ್ಲಿದ್ದು ಎಲ್ಲರ ಭಕ್ತಾದಿಗಳ ಪ್ರೀತಿ ವಿಶ್ವಾಸವನ್ನು ಗಮನಿಸಿಕೊಂಡು ಆಲಿಸ್ಕೊಂಡು ಹೋಗ್ತಾ ಇತ್ತು. ಒಂದು ಕಾರ್ಯಕ್ರಮ ಇತ್ತು. ಇವತ್ತು ಹೋಟೆಲ್ ಒಂದು ಕಾರ್ಯಕ್ರಮ ಇತ್ತು. ಹೌದು ಕೂಡ ಭಾಗವಹಿಸಿದ್ರಿ? ಅಲ್ಲಿನೂ ಕೂಡ ಭಾಗವಹಿಸ್ಕೊಂಡು ಬಂದ್ವಿ. ಅಲ್ಲಿ ಒಂದು ಸಮಾವೇಶ ಅಂದರೆ ವೀರಶೈವ ಲಿಂಗಾಯತ ಧರ್ಮದ ಒಂದು ಸಂಘಟನೆಯಲ್ಲಿ IAS KS ಅಧಿಕಾರಿಗಳೆಲ್ಲರೂ ಅಲ್ಲಿ ಸೇರಿರ್ತಕ್ಕಂಥದ್ದಾಗಿತ್ತು. ಒಂದು 12ನೇ ಶತಮಾನದಲ್ಲಿ ಆ ವೀರಶೈವ ಧರ್ಮದ ಕುಂಠಿತವಾಗತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರು ಆ ಒಂದು ಧರ್ಮದ ಒಂದು ಏಳಿಗೆಗಾಗಿ ಎಲ್ಲರನ್ನೂ ಲಿಂಗವಂತರನ್ನಾಗಿ ಮಾಡಬೇಕು ಅಂತಕ್ಕಂಥ ಸನ್ನಿವೇಶ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಮತ ಬಾಂಧವರಲ್ಲಿ ಪರಿವರ್ತನೆ ಮಾಡಿ ಅದಕ್ಕೊಂದು ಲಿಂಗ ದೀಕ್ಷೆಯನ್ನು ಕೊಟ್ಟು ಶೈವ ಧರ್ಮದ ಅನಿಸಿಕೆಯಲ್ಲಿ ಅವರು ಭಾಗಿಯಾಗಿ ನಡೀತಕ್ಕಂಥದ್ದು. 84 ಕೋಟಿ ಜನಸಂಖ್ಯೆಯಲ್ಲಿರ್ತಕ್ಕಂಥ ಸನ್ನಿವೇಶ ಇದ್ದರೂ ಕೂಡ ಮತ್ತು ಯಾವುದೇ ಮತ ಬಾಂಧವರು ಅದಾರಪ್ಪ ಅಂದ್ರೂ ಅವರಿಗೆ ಆಶ್ರಯದಾತರು ಯಾರಪ್ಪ ಅಂದರೆ ವೀರಶೈವರೇ. ಎಲ್ಲ ಲಿಂಗಾಯತ ವೀರಶೈವರು ಎಲ್ಲ ಮತ ಬಾಂಧವರಿಗೂ ಆಶ್ರಯದಾತರಾಗ್ತಾರೆ. ಇವತ್ತು ನಿಮ್ಮ ಸಾಕ್ಷಿ ನಿದರ್ಶನ ಸಿದ್ಧಗಂಗಾ ಮಠ ಇರ್ಬೋದು, ಸುತ್ತೂರು ಮಠ ಇರ್ಬೋದು, ಧಾರವಾಡ ಮುರುಘಾ ಮಠ ಇರ್ಬೋದು, ನೊಣವಿನಕೆರೆ ಮಠ ಇರ್ಬೋದು, ಎಲ್ಲ ಮತ ಬಾಂಧವರ ಮಕ್ಕಳನ್ನು, ಬಡವರ ಮಕ್ಕಳನ್ನು ನಾವು ಆಶ್ರಯಿಸಿ ಅವರನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಕಳಿಸ್ತಕ್ಕಂಥವ್ರಾಗಿದ್ವಿ. ಅಂದಿನಿಂದ ಇಂದ ನೋಡಿ ವಾಯು ಅಪ್ಪು ತೇಜು ಆಕಾಶ ಪೃಥ್ವಿ ಪಂಚಮಹಾಭೂತಗಳನ್ನು ಅಂತ ಹೇಳ್ತೀವಲ್ಲ, ಆ ಪಂಚಮಹಾಭೂತಗಳ ಶಕ್ತಿಯನ್ನು ಅಳವಡಿಸ್ಕೊಳ್ತಕ್ಕಂಥ ಧರ್ಮ ಯಾವುದರ ಐತಪ್ಪ ಅಂದರೆ ವೀರಶೈವ ಧರ್ಮ. ಇಷ್ಟಲಿಂಗವನ್ನು ಪ್ರಾರ್ಥನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲ ಮತ ಬಾಂಧವರಿಗೂ ಕೂಡ ಸಮಭಾಗದಲ್ಲಿ ಇವರು ನಮ್ಮ ಮಕ್ಕಳು ಅಂತಕ್ಕಂಥದ್ದು. ಬಸವಣ್ಣವರು ಹೇಳಿದರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಎನ್ನ ಮನೆಯ ಮಗನಾಗಿರಿಸಯ್ಯ ಅಂತಕ್ಕಂಥ ಆ ಒಂದು ಪಾಲನೆಯಲ್ಲಿ ವೀರಶೈವ ಧರ್ಮ ಮುಂಚೂಣಿಯಲ್ಲಿದೆ. ವೀರಶೈವ ಲಿಂಗಾಯತರ ಸಮಾವೇಶದ ಧರ್ಮ ಇವತ್ತು ಸೇರ್ಕೊಂಡಿತ್ತು. ಅಲ್ಲಿ ಕೂಡ ಪಾಲ್ಗೊಂಡು ಆಶೀರ್ವಾದವನ್ನು ಕೊಟ್ಟು ಬಂದವಂತರಾಗಿದ್ದೀವಿ. ಪ್ರತಿ ಭಾನುವಾರ ಮುಂದೆ ಏಕಾದಶಿ, ಈ ಒಂದು ಆಷಾಢ ಮಾಸದ ಏಕಾದಶಿಯ ಒಂದು ಈ ಪಾಂಡುರಂಗ ದೇವಸ್ಥಾನದ್ದು ಪಂಡರಾಪುರದಲ್ಲಿ ಪಾಂಡುರಂಗನ ಜನನ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಏಕಾದಶಿ. ಅಲ್ಲಿ ಬಹಳ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದರ ಒಂದು ನಿಮಿತ್ತದಲ್ಲಿ ಇಲ್ಲೆಲ್ಲರೂ ಕೂಡಿ ಈ ಒಂದು ಪಾಂಡುರಂಗ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಆ ಆಚರಣೆಯನ್ನು ನಾವು ಕೂಡ ಏಕಾದಶಿ ದಿವಸ ಒಂದು ಹೋಮ ಮಾಡ್ತೀವಿ. ಒಂದು ಅಷ್ಟೋತ್ತರ ಪೂಜಾ, ಗುರುಪಾದ ಪೂಜಾ, ಬಂದಂಥ ಭಕ್ತಾದಿಗಳೆಲ್ಲರಿಗೂ ದರ್ಶನ ಆಶೀರ್ವಾದ ಕೊಟ್ಟು ಮುಂದುವರಿತೀವಿ. ಇತ್ತೀಚಿನ ರಾಜಕೀಯದಲ್ಲಿ ವೀರಶೈವ ಇರ್ತಾರೋ ಅದು ಅವ್ರ ಹಿಂದೆ ಕಟ್ಟಿಟ್ಟ ಬುತ್ತಿ ಅಂತ ಇರ್ತತಿ. ನಾವು ಕೂಡ ಶ್ರೀಮಠಕ್ಕೆ ಎಲ್ಲರೂ ಬರ್ತಾರ, ಎಲ್ಲ ಪಾರ್ಟಿಯವರು ಬರ್ತಾರಪ್ಪ ಅಂದ್ರೆ ಒಳ್ಳೇದಾಗಲಿ ಒಳಿತಾಗಲಿ ಅಂತ ಹೇಳ್ತೀವಿ. ನೀನೇ ಬಾ ನಾನೇ ಬಾ ಅನ್ನೋ ಪ್ರಶ್ನೆ ಅಂತಲ್ಲ. ಸಾಧಕನು ಕಾಯಕ ಯಾರು ಮಾಡಿರ್ತಾರೋ ಆ ಕಾಯಕಕ್ಕೆ ಅವನಿಗೆ ಆಶೀರ್ವಾದ ಸಿಗಲು ಸಂದೇಹ ಏನಲ್ಲ. ನೊಣವಿನಕೆರೆ ಶ್ರೀಮಠ ಯಾವುದೇ ಹಂಗಲ್ಲ ಸರ್.